ಹರಿಣಿಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಚಿಕ್ಕಮ್ಮ. ಮನೇಲಿ ಎಲ್ರಿಗಿಂತ ದೊಡ್ಡವಳು ನಾನು. ವಯಸ್ಸಾಗಿರೋ ನನಗೇನೂ ಆಗಲಿಲ್ಲ. ಎಲ್ರಿಗೂ ಒಂದಲ್ಲ ಒಂದು ತೊಂದರೆ ಆಗ್ತಿದೆ. ಇದನ್ನೆಲ್ಲ ನೋಡೋಕ್ಕೆ ಅಂತ ನನ್ನನ್ನು ಇನ್ನೂ ಬದುಕಿಸಿದ್ಯಾ ಭಗವಂತ. ನೀವೇನು ಚಿಕ್ಕಮ್ಮ ಏನೇನೋ ಮಾತಾಡ್ತಿದ್ದೀರಾ? ನಿಜ ಹೇಳಬೇಕು ಅಂದರೆ ತಪ್ಪು ನಾವೆಲ್ಲರೂ ಮಾಡಿದ್ದೀವಿ. ಡಾಕ್ಟ್ರ್ ಹೇಳ್ದಾಗೆ ಹರಿಣಿ ಮುಂದೆ ಕಷ್ಟಗಳನ್ನ ಮಾತಾಡಬೇಡಿ ಅಂತ ಹೇಳಿದರು. ನಾವು ನೋಡಿದ್ರೆ ಅದೇ ತಪ್ಪನೆ ಮಾಡ್ತಿದ್ದೀವಿ. ಇನ್ಮೇಲಾದರೂ ಒಳ್ಳೇದನ್ನು ಮಾತಾಡೋಣ. ಹೌದು ಮುದ್ದು, ಇದರಿಂದಲಾದರೂ ಅವಳು ಬೇಗ ಗುಣ ಆದರೆ ನಮಗಷ್ಟೇ ಸಾಕು. ಹೌದು ಮಾವ, ಹರಿಣಿನ ಈ ಪರಿಸ್ಥಿತಿ ನೋಡೋಕ್ಕೆ ತುಂಬ ಕಷ್ಟ ಆಗ್ತದೆ. ನೋಡಿ ಅಣ್ಣ, ಇಡೀ ಮನೆಯೇ ಸ್ಮಶಾನ ಮೌನ ಆಗಿದೆ. ಏನು ಯೋಚನೆ ಮಾಡ್ತಿದ್ದೀರಾ ಮಾವ? ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ಹರಿಣಿ ನನ್ನ ಕಾಲ್ ಮಾಡಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು, ದೇವಸ್ಥಾನಕ್ಕೆ ಬನ್ನಿ ಅಂದ್ಲು. ಅವಳು ಮಾತಾಡಿದ್ದು ನೋಡಿದ್ರೆ ಏನೋ ಮುಖ್ಯವಾದ ವಿಚಾರ ಇರಬೇಕು ಅಂದ್ಕೊಂಡೆ. ಆದರೆ ಅಲ್ಲಿಗೋಗಿ ನೋಡಿದಾಗ ಅವಳೇನು ಹೇಳಲಿಲ್ಲ. ರೋಡಲ್ಲಿ ಬರಬೇಕಾದ್ರೆ ಏನೋ ಹೇಳಕ್ಕೆ ಟ್ರೈ ಮಾಡ್ತಾಯಿದ್ಲು. ಆದರೆ ಅದು ನನಗೆ ಸರಿ ಕೇಳಿಸ್ಲಿಲ್ಲ ಚಿಕ್ಕಮ್ಮ. ಇಲ್ಲ ಅಣ್ಣ, ಆ ಥರ ಏನಾದರೂ ವಿಷಯ ಇದ್ದಿದ್ರೆ ದೇವಸ್ಥಾನದಲ್ಲೇ ಹೇಳ್ತಿದ್ಲು. ಒಂದು ವೇಳೆ ದೇವಸ್ಥಾನದಲ್ಲಿ ನೀನಿದ್ದೇನೋ ಭಯಕ್ಕೆ ಹೇಳಿಲ್ವೋ ಏನೋ. ದೇವಸ್ಥಾನದಲ್ಲಿ ನನ್ನ ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ ಅಂತ ರೋಡಲ್ಲಿ ನನ್ನ ನೋಡಿ ಮಾತಾಡ್ಸೋಕ್ಕೆ ಬರ್ತಿದ್ಲು ಅನಿಸುತ್ತೆ. ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗಿದೆ. ಅದು ಅಲ್ಲದೆ ಫೋನಲ್ಲಿ ನಾನೊಬ್ಬನೇ ಬರೋದಕ್ಕೆ ಹೇಳಿದ್ಲು. ಇದೆಲ್ಲ ನೋಡಿದ್ರೆ ಯಾವುದೋ ವಿಷಯ ನಮಗೆ ಗೊತ್ತಿಲ್ಲದೆ ಉಳ್ಕೊಳ್ತಿದೆ ಅನಿಸ್ತಿದೆ. ಆ ರೀತಿ ಏನಿಲ್ಲ ಅಣ್ಣ, ನೀವು ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೀರಾ ಅನ್ನಿಸ್ತಿದೆ. ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಹರಿಣಿ ಗುಣ ಆಗಬೇಕು. ನೋಡೋಣ ಏನಾಗುತ್ತೋ. ಅಮ್ಮ, ಅದೆಲ್ಲ ವಿಷಯನೇ ಅಲ್ಲ. ನನಗೇನೋ ನೀನು ಸುಮ್ಮನೆ ಯೋಚನೆ ಮಾಡ್ತಿದ್ಯಾ ಅನ್ಸತ್ತೆ. ಹಾಗಲ್ಲ ಬೈರ, ಹರಿಣಿ ಮುತ್ತುಗೇನೋ ವಿಷಯ ಹೇಳಬೇಕು ಅಂತ ಬಂದಿದ್ಲು ಅನ್ನೋ ವಿಷಯ ಅವನ ತಲೆಯಲ್ಲಿ ಹಾಗೆ ಉಳ್ಕೊಂಬಿಟ್ಟಿದೆ. ಇಂದಲ್ಲ ನಾಳೆ ಅವನ ವಿಷಯದ ಬಗ್ಗೆ ಕೆದಕ್ತಾನೆ. ಹರಿಣಿಗೆ ಹೀಗೆಲ್ಲ ಆಯ್ತಲ್ಲ ಅಂತ ಅಣ್ಣ ಯೋಚನೆಯಲ್ಲಿದ್ದಾನೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀನು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಹರಿಣಿ ಏನೂ ಮಾತಾಡಲಿಲ್ಲ ಅಂತ ಎಷ್ಟು ಕರೆಕ್ಟಾಗಿ ಹೇಳಿದ್ರು ನೋಡಿದ್ಯಾ? ಮುತ್ತು ಮಾವ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಯಾವುದೋ ವಿಷಯ ಉಳ್ಕೊಂಡಿದೆ ಅಂತ ಅಂದ್ಕೊಂಡಿದ್ದಾರೆ. ಆ ರೀತಿ ಆದರೆ ಇಟ್ಸ್ ವೆರಿ ಡೇಂಜರಸ್ ಬೈರ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು?
ಅಣ್ಣನ ಗಮನ ಬೇರೆ ಕಡೆ ಹೋಗೋ ಹಾಗೆ ಮಾಡಿದ್ರೆ ಆಯ್ತು. ಇದಕ್ಕಿಂತ ದೊಡ್ಡ ವಿಚಾರ ಏನಾದ್ರು ನಡೆದ್ರೆ ಅಣ್ಣ ಆಟೋಮೆಟಿಕ್ ಆಗಿ ಅದನ್ನ ಮರ್ತೋಗ್ಬಿಡ್ತಾನೆ. ಒಂದು ವೇಳೆ ಮೀನಾಕ್ಷಿ ವಿಷಯ ಮುತ್ತು ಗೊತ್ತಾದ್ರೆ ಆಗೇನು ಮಾಡೋದು? ಹರಿಣಿ, ಯಾವಾಗಲೂ ನೀನು ಮಾತಾಡ್ತಿದ್ದೆ. ನೀನು ಮಾತಾಡ್ದಾಗೆಲ್ಲ ಸುಮ್ಮನಿರು ಅಂತಿದ್ದೆ. ಆದರೆ ಈಗ ಸುಮ್ಮನಿರು ಅಂತ ಹೇಳಲ್ಲ. ನೀನು ನನಗೋಸ್ಕರ ಮಾತಾಡಬೇಕು. ಒಂದೇ ಒಂದ್ಸರಿ ನನಗೋಸ್ಕರ ಮಾತಾಡು ಹರಿಣಿ. ಅಪ್ಪ ಅಮ್ಮ ಇಲ್ದ ನನಗೆ ನೀನೇ ನನ್ನ ತಾಯಿ ಅಂತ ಹೇಳ್ತಿದ್ದೆ. ನನ್ನ ಮಗು ಥರ ನೋಡ್ಕೊಳ್ತಿದ್ದೆ. ಮಣ್ಣಲ್ಲಿ ಮಣ್ಣಾಕ್ಬೇಕಾಗಿದ್ದು ನನ್ನ ಪ್ರಾಣ ಉಳಿಸಿದ್ಯಾ ಹರಿಣಿ. ಈಗ ನಾನು ಒಂಟಿಯಾಗಿ ನೀನು ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನೀನು ಯಾಕೆ ಸುಮ್ಮನಿದ್ಯಾ ಹರಿಣಿ? ನನಗೆ ಭಯ ಆಗ್ತಿದೆ ಅಂತ ಹೇಳ್ದಾಗ್ಲೆಲ್ಲ ನೀನು ಏನು ಮಾಡ್ತಿದ್ದೆ ಹೇಳು? ನನ್ನ ಗಟ್ಟಿಯಾಗಿ ಅಪ್ಕೊಂಡು ನಿನ್ನ ಜೊತೆ ನಾನಿದ್ದೀನಿ ಅಂತ ಹೇಳ್ತಿದ್ದೆ. ಆದರೆ ಈಗ ನನಗೆ ತುಂಬ ಭಯ ಆಗ್ತಿದೆ ಹರಿಣಿ. ಒಂದೇ ಒಂದ್ಸರಿ ಎದ್ದು ನನ್ನ ಗಟ್ಟಿಯಾಗಿ ಅಪ್ಕೊಂಡು ಬೆಳಿ, ನಿನಗೇನೂ ಆಗಲ್ಲ, ನಿನ್ನ ಜೊತೆ ನಾನಿದ್ದೀನಿ ಅಂತ ಹೇಳು ಹರಿಣಿ. ಒಂದೇ ಒಂದ್ಸರಿ ಹೇಳು. ನನ್ನ ಮದುವೆ ನೋಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಅಲ್ವಾ? ನಾನು ಮದುವೆ ಆಗ್ತೀನಿ ಹರಿಣಿ. ನೀನು ಯಾರನ್ನ ತೋರಿಸಿ ಮದುವೆ ಆಗೋ ಅಂತೀಯೋ ಅವರನ್ನೇ ಮದುವೆ ಆಗ್ತೀನಿ. ನೀನು ಹೇಳಿದ ದಿನಕ್ಕೆ, ನೀನು ಹೇಳಿದ ಟೈಮ್ಗೆ ನಾನು ಮದುವೆ ಆಗ್ತೀನಿ ಹರಿಣಿ. ನನಗೆ ಸೀರೆ ಉಡಿಸಿ ಅಲಂಕಾರ ಮಾಡೋದಕ್ಕಾದ್ರೂ ನೀನು ಎದ್ದು ಬರಬೇಕು. ತಾಳಿ ಕಟ್ಟಬೇಕಾದ್ರೆ ತಾಯಿಯಾಗಿ ನೀನು ನನ್ನ ಜೊತೆಲಿರ್ಬೇಕು. ಮದುವೆ ಆದಮೇಲೆ ಗಂಡನ ಮನೆಗೆ ಕಳಿಸ್ಕೊಡ್ಬೇಕಾದ್ರೂ ನನ್ನ ಜೊತೆಲಿರ್ಬೇಕು ಹರಿಣಿ. ನನ್ನ ಜೊತೆ ಮಾತಾಡಬೇಕು. ಅದಕ್ಕೋಸ್ಕರನಾದ್ರೂ ನೀನು ಎದ್ದು ಬರಬೇಕು ಹರಿಣಿ. ಹತ್ರ ಮಾತಾಡು. ನಾನಿಷ್ಟೆಲ್ಲ ಮಾತಾಡಿದ್ರು ನೀನು ಏನೂ ಹೇಳ್ತಿಲ್ಲ ಹರಿಣಿ. ಒಂದು ಸನ್ನೆ ಆದರೂ ಮಾಡು. ಅದೇ ನಿನ್ನ ಮಾತು ಅಂದ್ಕೊಂಡು ನಾನು ಖುಷಿ ಪಡ್ತೀನಿ. ಹಾಡು ಹರಿಣಿ. ನೋಡು, ನಿನಗೇನು ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ.
ಕಣ್ಣಲ್ಲಿ ನೀರು. ಹಾಗಾದ್ರೆ ನಿನಗೆ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಜಾಗ್ಲು ಕೇಳಿಸ್ತಿದ್ಯಾ ಹರಣಿ? ಅಯ್ಯೋ, ನಾನು ಈಗಲೇ ಇದನ್ನ ಮುತ್ತು ಮಾವಂಗೆ ಹೇಳ್ಬೇಕು. ಮುತ್ತು ಮಾವ, ಮುತ್ತು ಮಾವ, ಮುತ್ತು ಮಾವ. ಏನಾಯ್ತು ಬೆಳ್ಳಿ? ಹರಿಣಿ ಹರಿಣಿಗೇನಾಯ್ತು? ಹುಷಾರಾಗಿದ್ದಾಳೆ ತಾನೆ? ಅಯ್ಯೋ, ಹುಷಾರಾಗಿದ್ದಾಳೆ ಮಾವ. ನಾನ್ ಮಾತಾಡ್ತಾ ಇರ್ಬೇಕಾದ್ರೆ ಅವ್ಳ ಕಣ್ಣಲ್ಲಿ ನೀರ್ ಬಂತು ಗೊತ್ತಾ? ಕಣ್ಣಲ್ಲಿ ನೀರು ಬಂತ? ಹಾಗಾದ್ರೆ ಅರಣಿ ಮೊದಲಿನ ಥರ ಆಗ್ಬೋದು. ನಡಿ ನೋಡೋಣ. ಏನಾಯ್ತೆ ನಿನ್ಗೆ? ಬೆಳ್ಳಿ, ಯಾಕೆ ಈ ರೀತಿ ಹುಚ್ಚಿ ಥರ ಆಡ್ತಿದ್ಯಾ? ಏನಾಯ್ತು? ಹರಿಣಿ ಕಣ್ಣಲ್ಲಿ ನೀರ್ ಬಂತು ಗೊತ್ತಾ? ಏ, ನಿಂಗೇನಾದ್ರು ತಲೆ ಕೆಟ್ಟಿದೇನೆ? ಮತ್ತೆ ಸುಳ್ಳು ಹೇಳೋದು ಶುರು ಮಾಡ್ಬಿಟ್ಯಾ? ಅಯ್ಯೋ ಇಲ್ಲ ಅಕ್ಕ, ಬೇಕಾದ್ರೆ ನೀವೇ ಬಂದ್ ನೋಡಿ. ನೋಡಿ ಮಾವ, ಹರಿಣಿ ಕಣ್ಣಲ್ಲಿ ನೀರ್ ಬಂದಿದೆ ನೋಡಿ. ಡಾಕ್ಟರ್ ಔಷಧಿಯಿಂದ ಗುಣ ಆಗಕ್ ಸಾಧ್ಯನೇ ಇಲ್ಲ. ನಮ್ಮ ಮಾತುಗಳಿಂದ ಹರಿಣಿನ ಸಂತೋಷವಾಗಿಡ್ಬೋದು ಅಂದಾಗ ನನಗದನ್ನ ನಂಬಕ್ಕೆ ಆಗಿರ್ಲಿಲ್ಲ. ಆದ್ರೆ ಈಗ ನನ್ ಮಾತು ಹರಿಣಿ ಕೇಳಿಸಿ ಕಣ್ಣೀರ್ ಹಾಕ್ತಿದ್ದಾಳೆ ಅಂದ್ರೆ ಅವಳಿಗೆ ನಿಜವಾಗ್ಲೂ ಕೇಳಿಸ್ತಿದೆ ಅಂತ ಮಾವ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವಳಿಗೆ ಬಾಯಲ್ಲಿ ಹೇಳಕ್ ಆಗದೆ ಇರೋದನ್ನ ಕಣ್ಣೀರ್ ಮುಖಾಂತರ ಹೇಳ್ತಿದ್ದಾಳೆ. ಆದ್ರೆ ಅವಳು ಬೇಗ ಗುಣ ಆಗ್ತಾಳಲ್ವಾ ಮಾವ? ಆಗ್ತಾಳೆ, ಖಂಡಿತವಾಗ್ಲೂ ಗುಣ ಆಗ್ತಾಳೆ. ಹರಿಣಿನ ಹೀಗೆ ಮಾತಾಡ್ಸ್ತಾ ಮಾತಾಡ್ಸ್ತಾ ಬೇಗ ಗುಣ ಮಾಡ್ತೀನಿ, ನೀವೇ ನೋಡ್ತೀರಿ ಮಾವ. ಮೊದ್ಲಿನ ಹಾಗೆ ಮಾತಾಡ್ತಾಳೆ, ನಮ್ಮನ್ನೆಲ್ಲ ಮಾತಾಡಿಸ್ತಾಳೆ, ಎದ್ದು ಓಡಾಡ್ತಾಳೆ, ಖುಷಿಯಾಗಿರ್ತಾಳೆ ಮಾವ. ಪೆಟ್ಟಾಗಿರೋ ನರಗಳು ಮತ್ತೆ ಜೀವ ಪಡ್ಕೊಳ್ತಿದೆ ಅನ್ಸುತ್ತೆ. ಅದಕ್ಕೆ ಅವಳು ಕಣ್ಣೀರ್ ಮೂಲಕ ನಾನು ಮತ್ತೆ ಗುಣ ಆಗಿ ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಹರಿಣಿ ಮೊದಲಿನ ಥರ ಆಗಿ ಬರಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ಹರಿಣಿನ ಗುಣ ಮಾಡ್ತೀವಿ ಅನ್ನೋ ನಂಬಿಕೆ ನನಗಿದೆ. ಸಾಕು, ಒಂದೇ ದಿನದಲ್ಲಿ ಇಷ್ಟೆಲ್ಲ ಗುಣ ಆಗಿದೆ ಅಂದರೆ ಯಾವ ಹಾಸ್ಪಿಟ್ಲಿಗೆ ಹೋಗೋದು ಬೇಡ. ನೀನೇ ಹರಿಣಿ ನೋಡ್ಕೋ. ಸರಿ ಮಾವ. ಬೆಳ್ಳಿ ಓಡ್ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಹರಿಣಿ ಅಷ್ಟೇ ಸ್ಪೀಡಾಗಿ ರಿಕವರ್ ಆಗ್ತಾಳೆ ಅಂತ ನನಗೆ ಅನಿಸ್ತಾ ಇದೆ. ಆದರೆ ಅವಳು ಯಾವುದೇ ಕಾರಣಕ್ಕೂ ಬದುಕಬಾರ್ದು. ಹರಿಣಿ ಗುಣ ಆಗೋದಕ್ಕೂ ಮುಂಚೆ ಬೆಳ್ಳಿಯಿಂದನೇ ಅವಳ ಕತೆ ಮುಗಿಸ್ಬೇಕು ಅತ್ತೆ. ಇಲ್ಲಿ ನಿಮ್ಮ ಪ್ಲ್ಯಾನ್ ಮಾತ್ರ ವರ್ಕ್ ಆಗುತ್ತೆ ಅಂತ ನನಗನ್ನಿಸ್ತಿದೆ. ಅಮ್ಮ,
ಅಣ್ಣ ಬಂದ. ಯಾಕೆ ಚಿಕ್ಕಮ್ಮ ಸಡನ್ನಾಗಿ ಬಂದ್ಬಿಟ್ರಿ? ಹರಿಣಿ ಹುಷಾರಾಗ್ತಾ ಇರೋದು ನೋಡಿ ಸಂತೋಷಕ್ಕೆ ಮಾತೇ ಬರಲಿಲ್ಲ ಮುತ್ತು. ನನಗೂ ಅತ್ತೆ, ಮೆಡಿಸಿನ್ಸ್ ಮಾಡದೇ ಇರೋ ಮಿರಾಕಲು ಬೆಳ್ಳಿ ತನ್ನ ಮಾತಲ್ಲಿ ಮಾಡಿದ್ಲು. ಒಳ್ಳೇದು, ಇದೇ ರೀತಿ ಮುಂದೆ ನಡೆದ್ರೆ ಒಂದೇ ವಾರದಲ್ಲಿ ಹರಿಣಿ ಜಿಂಕೆ ಮರಿ ಥರ ಓಡಾಡ್ತಾಳೆ. ಮುತ್ತಣ್ಣ ಮುತ್ತಣ್ಣ, ಯಾರು? ದಾರಿಲಿ ಬತ್ತಾ ಫೋನ್ ಸಿಕ್ತಣ್ಣ. ಅರಿಣಿ ಅಕ್ಕವ್ರದ್ದೇ ಇರಬೇಕು ಅಂತ ತಗೊಂಬಂದೆ. ಹರಿಣಿ ಇದೆ ಅಂತ ನಿಮಗೆ ಗೊತ್ತಾಯ್ತು? ಅಣ್ಣ, ಇದು ಹಿಂದೆ ಬೆಳ್ಳಿ ಅಕ್ಕೊಂದು ಅರಿಣಿ ಅಕ್ಕೊಂದು ಫೋಟೋ ಐತೆ ನೋಡಿ. ಸರಿ, ನೀವು ಹೊರಡಿ. ಚಿಕ್ಕಮ್ಮ ಚಿಕ್ಕಮ್ಮ, ಇಲ್ಲಿ ನೋಡಿ, ಹರಿಣಿ ಫೋನಿಂದ ಬೆಳ್ಳಿ ಫೋಟೋ ಹಾಕ್ಸ್ಕೊಂಡಿದ್ದಾಳೆ. ಅವರಿಬ್ರು ಒಂದೇ ತಾಯಿ ಹೊಟ್ಟೆಗೆ ಒಂದೇ ಇರ್ಬೋದು, ಆದರೆ ಅಕ್ಕ ತಂಗಿಗಿಂತ ಜಾಸ್ತಿ ಒಬ್ರನ್ನೊಬ್ರು ಹಚ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಅವರಿಬ್ರು ಫೋಟೋ ಇದೆ. ಅಣ್ಣ, ಅದೇನಾದರೂ ಹಾಳಾಗಿದ್ರೆ ನಾನು ರಿಪೇರಿ ಮಾಡಿಸ್ತೀನಿ, ಕೊಡಿ. ಏನು ಆಗಿಲ್ಲ ಅನ್ಸುತ್ತೆ ಕಣ, ತಗೋ. ಚಿಕ್ಕಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಯಾಕತ್ತೆ? ಆ ಮೊಬೈಲಲ್ಲಿ ಏನೋ ಇದೆ ಅಂತ ಅನಿಸ್ತಿದೆ, ಅದನ್ನ ಇಸ್ಕೊ ಚೆಕ್ ಮಾಡೋಣ. ಸರಿ ಅತ್ತೆ.